ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ. ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ನಾನು ಮತ್ತು ನನ್ನ ಫ್ರೆಂಡು ಇವತ್ತು ಇಸ್ಕಾನ್ ಟೆಂಪಲ್ಗೆ ಬಂದ್ವಿ ದೇವರ ದರ್ಶನಕ್ಕೋಸ್ಕರ. ಇಲ್ಲಿ ನಾನು ಬರ್ಬೇಕಾದ್ರೆ ತುಂಬಾ ಭಕ್ತಾದಿಗಳು ಆಲ್ರೆಡಿ ಬಂದಿದ್ರು. ಎಲ್ಲರೂ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ರು. ನಾನು ನನ್ನ ಫ್ರೆಂಡು ಚೆಕಿಂಗ್ ಇನ್ನ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಬಂದ್ವಿ. ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಇಸ್ಕಾನ್ ಟೆಂಪಲ್ಗೆ ಫಸ್ಟ್ ಟೈಮ್ ಬಂದಿರೋದು. ಹಾಗೆ ನಾವು ದೇವಸ್ಥಾನದೊಳಗೆ ಎಂಟರ್ ಆಗ್ತಾ ಮುಂದೆ ಮುಂದೆ ಬಂದ್ವಿ. ಇಲ್ಲಿ ನಾನು ದೂರದಲ್ಲಿ ನಿಂತ್ಕೊಂಡು ಇದು ಚಿಕ್ಕ ಟೆಂಪಲ್ ಅನ್ಕೊಂಡೆ, ಆದ್ರೆ ಒಳಗಡೆ ಬಂದ್ರ ಮೇಲೆ ನಂಗೆ ಗೊತ್ತಾಯ್ತು ಇದು ಎಷ್ಟು ದೊಡ್ಡ ಟೆಂಪಲ್ ಅಂತ. ಹಾಗೆ ಅಂತೂ ನಾನು ದೇವಸ್ಥಾನದ ಒಳಗಡೆ ಬಂದೆ. ಇಲ್ಲಿ ನಡೆದು ಸಾಕಾಯ್ತು ನನ್ಗೆ. ಹಾಗೆ ನಾ ಈ ದೇವಸ್ಥಾನದ ಒಳಗಡೆ ಬರ್ತಿರ್ಬೇಕಾದ್ರೆ ಸೈಡಲ್ಲಿ ಒಬ್ರು ನಿಂತ್ಕೊಂಡಿದ್ರು. ಅವ್ರು ನನ್ಗೆ ಕೃಷ್ಣ ಮತ್ತು ಯಶೋಧ ಇರೋ ಒಂದು ಫೋಟೋನ ನಂಗೆ ಕೊಟ್ರು, ಚಿಕ್ಕ ಫೋಟೋನ. ಹಾಗೆ ನಾನು ಅದನ್ನ ತಕೊಂಡು ಮತ್ತೆ ಮುಂದೆ ಹೊರಟೆ. ಹಾಗೆ ನಾನು ದೇವಸ್ಥಾನದ ಒಳಗಡೆ ಬಂದ್ ನೋಡಿದ್ರೆ ಎಲ್ಲರೂ ದೇವ್ರ ದರ್ಶನಕ್ಕೋಸ್ಕರ ಲೈನಲ್ಲಿ ನಿಂತ್ಕೊಂಡಿದ್ರ. ನಾನು ಬಂದ್ ಅದೇ ಲೈನಲ್ಲಿ ನಿಂತ್ಕೊಂಡೆ. ನಾರ್ಮಲಿ ಈ ಟೆಂಪಲ್ಗೆ ಜನ ಜಾಸ್ತಿನೇ ಬರ್ತಾರೆ, ದೇಶ ವಿದೇಶಗಳಿಂದ ಕೂಡ ಬರ್ತಾರೆ ದೇವಸ್ಥಾನಕ್ಕೆ. ಇವತ್ ಸಂಕ್ರಾಂತಿ ಆದ್ದರಿಂದ ಇವತ್ ಜನ ಸ್ವಲ್ಪ ಜಾಸ್ತಿನೇ ಇತ್ತು ದೇವಸ್ಥಾನದಾಗೆ. ಕಾಲಿಡು ಜಾಗ ಇರ್ಲಿಲ್ಲ, ಹೆಂಗೋ ಇಡೀ ಕೈಡಿ ಒಳಗಡೆ ಬಂತ. ದೇವಸ್ಥಾನ ಮಾತ್ರ ಸೂಪರ್ ಆಗಿತ್ತು ಒಳಗಡೆ. ನೀವಿಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನನ. ನಾನು ಇವಾಗಲೂ ಕೂಡ ನಡೀತಾನೆ ಇದ್ದೀನಿ. ನೀವಿಲ್ಲಿ ರಾಧಾಕೃಷ್ಣನ ನೋಡ್ಬೇಕು ಅಂತ ಹೇಳಿದ್ರೆ ತುಂಬಾ ಟಾಪಿಕ್ ಬರ್ಬೇಕಾಗತ್ತೆ. ಹಾಗೆ ಕೆಲವರಂತೂ ಅಲ್ಲಿ ಫೋಟೋ ತಗೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ರು. ಇಲ್ಲಿ ನಿಮ್ಗೆ ಕಾಣಿಸ್ತಿರೋದು ಮೇಲಿರೋ ಗೋಡೆ ಮೇಲೆ ಕೃಷ್ಣನ ಲೀಲೆಗಳನ್ನ ಬಂದ್ಬಿಟ್ಟು ಹಾಗೆ ಕೃಷ್ಣನ ಚಿತ್ರಗಳನ್ನ ಬಂದ್ಬಿಟ್ಟು ಇಲ್ಲಿ ಬರೆದಿಟ್ಟಿದ್ದಾರೆ ನೋಡಿ. ಹಾಗೆ ನಾ ಈ ದೇವಸ್ಥಾನದ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಭಜನೆ ಕೂಡ ಸ್ಟಾರ್ಟ್ ಮಾಡಿದ್ರು. ಹಾಗೆ ಈ ದೇವಸ್ಥಾನದ ಒಳಗಡೆ ಬರ್ತಿರ್ಬೇಕಾದ್ರೆ ಏನೋ ಪಾಸಿಟಿವ್ ವೈಬ್ ಇತ್ತು ನನ್ಗೆ. ಹಾಗೆ ನಾನು ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ. ಹಾಗೆ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ಶಾಪು ಕೂಡ ಕಾಣಿಸ್ತಾ ಇದೆ. ಈ ಶಾಪ್ ಅಲ್ಲಿ ಬಂದ್ಬಿಟ್ಟು ಫೋಟೋಸ್ ಕೂಡ ಪರ್ಚೇಸ್ ಮಾಡಬಹುದು, ವಿಗ್ರಹ ಕೂಡ ಪರ್ಚೇಸ್ ಮಾಡಬಹುದು. ಇಲ್ಲಿ ಕೃಷ್ಣನ್ ಮೂರ್ತಿನೂ ಕೂಡ ಸಿಗುತ್ತೆ, ರಾಧಾಕೃಷ್ಣ ಮೂರ್ತಿನೂ ಕೂಡ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಜನ ಇಲ್ಲಿ ಶಾಪ್ ಅಲ್ಲಿ ಬಂದ್ಬಿಟ್ಟು ಕೃಷ್ಣನಿಗೆ ಸಂಬಂಧಪಟ್ಟಿರುವಂತ ವಸ್ತುನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದು ರಾಧಾಕೃಷ್ಣನಿಗೆ ಸಂಬಂಧಪಟ್ಟಿರುವ ವಸ್ತುಗಳನ್ನು ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗೆ ನಾ ಇಲ್ಲಿ ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ಪ್ರಸಾದ ಕೊಟ್ರು ನನ್ಗೆ. ಆಕ್ಚುಲಿ ಇದು ಬಂದ್ಬಿಟ್ಟು ಪಾಯಸ. ಆಕ್ಚುಲಿ ಇದು ಬಂದ್ಬಿಟ್ಟು ನೋಡೋದಕ್ಕೂ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜನ ಬಂದ್ಬಿಟ್ಟು ಪ್ರಸಾದನ ತಗೊಂಡು ಇಲ್ಲಿ ಸುತ್ತ ಕೂತ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಈ ದೇಶದ ಡಿಫ್ರೆಂಟ್ ಸ್ಟೇಟ್ ಇಂದನೂ ಕೂಡ ಬರ್ತಾರೆ. ಹಾಗೆ ದೇಶ ವಿದೇಶಗಳಿಂದನೂ ಕೂಡ ಇಲ್ಲಿ ವೀಕ್ಷಣೆ ಮಾಡೋದಕ್ಕೆ ಬರ್ತಾರೆ ಈ ದೇವಸ್ಥಾನನ. ಹಾಗೆ ಈ ದೇವಸ್ಥಾನನ ಹೊರಗಡೆಯಿಂದ ನೋಡಿದ್ರೆ ನಿಮ್ಗೆ ಹೀಗೆ ಕಾಣಿಸುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನೀವು ಒಂದ್ ವೇಳೆ ಬೆಂಗಳೂರಿಗೆ ಬಂದ್ರೆ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದನ್ನ ಮರಿಬೇಡಿ. ಯಾಕಂದ್ರೆ ಈ ದೇವಸ್ಥಾನ ಬರೀ ಪವರ್ಫುಲ್ ಟೆಂಪಲ್ ಮಾತ್ರ ಅಲ್ಲ, ಇದು ಟಾಪ್ ಟೆಂಪಲ್, ಇದು ಕೂಡ ಒಂದ್ ಟೆಂಪಲ್ ಆಗಿರುತ್ತೆ. ಹಾಗೆ ವೀಕೆಂಡ್ ಅಲ್ಲಿ ನೀವು ನೋಡೋದಾದ್ರೆ ಇಲ್ಲಿನ ಭಕ್ತಾದಿಗಳ ಸಂಖ್ಯೆ ಜಾಸ್ತಿನೇ ಇರುತ್ತೆ. ಹಾಗೆ ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಇಲ್ಲಿ ನೋಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸಂಜೆ ಬೇರೆ ಆಗೋಯ್ತು, ಮನೆಗೆ ಹೋಗೋ ಟೈಮ್ ಬೇರೆ ಆಗೋಯ್ತು. ನಾನು ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.